ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇದೇ ಜೂನ್ 1 ನೋ ಯುವರ್ ಏಂಜಲ್ಸ್ ಅನ್ನುವಂಥ ಕ್ಲಾಸ್ನ ಕಂಡಕ್ಟ್ ಮಾಡ್ತಿದ್ದೀನಿ. ನಿಮ್ಮ ಏಂಜಲ್ಸ್ ಬಗ್ಗೆ ತಿಳ್ಕೊಂಡು ನಿಮ್ಮಲ್ಲಿರುವಂಥ ಪ್ರಾಬ್ಲಮ್ನ ಈ ರೀತಿ ನೀವು ಸಾಲ್ವ್ ಮಾಡ್ಕೋಬಹುದು. ಏಂಜಲ್ ಪ್ರೇಯರ್ಸ್, ಏಂಜಲ್ ಆಟೋ ರೈಟಿಂಗ್ ಎಲ್ಲ ಹೇಳ್ಕೊಡ್ತೀನಿ. ಇದು ಏಂಜಲ್ ಮೆಟಟ್ರಾನ್ ಗ್ರಿಡ್ ಇದು. ಸೊ ಹೇಗೆ ನಿಮ್ಮ ಏಂಜಲ್ಸ್ ನಿಮ್ಮ ಲೈಫಲ್ಲಿ ಹೆಲ್ಪ್ ಮಾಡ್ತಾರೆ ಇದನ್ನೆಲ್ಲ ನೀವು ತಿಳ್ಕೊಬೋದು ಆ ಕ್ಲಾಸಲ್ಲಿ. ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ರಿಯಲ್ ಲವ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ. ಇಲ್ಲಿ 2 ಕ್ರಿಸ್ಟಲ್ನ ನಾನು ಇಡ್ತಾ ಇದ್ದೀನಿ. ನಂಬರ್ 1 ಸಿಟ್ರಿನ್, ನಂಬರ್ 2 ರೋಸ್ ಕ್ವಾರ್ಟ್ಸ್. ಇವೆರಡರಲ್ಲಿ ನಿಮಗೆ ಯಾವುದು ಅಟ್ರಾಕ್ಟ್ ಆಗ್ತಿದೆಯೋ ಒಂದು ಬ್ರಾಸ್ಲೆಟ್ನ ಚೂಸ್ ಮಾಡಿ ನಿಮ್ಮ ಪರ್ಸನ್ ಕಡೆಯಿಂದ ಲವ್ ಮೆಸೇಜಸ್ನ ನೋಡೋಣ. ನಂಬರ್ 1 ಯಾರು ಸಿಟ್ರಿನ್ ಬ್ರಾಸ್ಲೆಟ್ನ ಚೂಸ್ ಮಾಡಿದ್ರಿ, ಇದು ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರನ ಹೀಲ್ ಮಾಡುತ್ತೆ, ಮನಿ ಅಟ್ರಾಕ್ಷನ್ಗೆ ಹೆಲ್ಪ್ ಆಗುತ್ತೆ, ಮತ್ತು ಇದರಿಂದ ನಿಮ್ಮ ಕಾನ್ಫಿಡೆನ್ಸ್ ಸಹ ಹೆಚ್ಚಾಗುತ್ತೆ. ಸೊ ನಿಮ್ಮ ಪರ್ಸನ್ ಹೆಸರನ್ನ 3 ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ತಾ ಈ ರೀಡಿಂಗ್ ವಾಚ್ ಮಾಡ್ತಾ ಇರಿ. ಫಸ್ಟ್ ಮೆಸೇಜ್: ಐ ಆಮ್ ನಾಟ್ ಅವೈಲೇಬಲ್. ಈ ಕ್ಷಣದಲ್ಲಿ ಅವ್ರು ನಿಮ್ಮ ಮೆಸೇಜ್ಗೆ ರಿಪ್ಲೈ ಮಾಡ್ತಿಲ್ಲ ಅನಿಸುತ್ತೆ, ಅಥವಾ ಬ್ಯುಸಿ ಇದ್ದಾರೆ ಅನಿಸುತ್ತೆ. ನೀವು ಅನ್ಕೊತಾ ಇದ್ದೀರಾ ಎಲ್ಲೋ ಒಂದು ಕಡೆ ಅವರು ಅವಾಯ್ಡ್ ಮಾಡ್ತಿದ್ದಾರೆ ಅಥವಾ ಬೇಜಾರು ಮಾಡ್ಕೊಂಬಿಟ್ಟಿದ್ದಾರೇನೋ ಅಂತ. ಬಟ್ ಬಿಲೀವ್ ಮೀ, ಅವ್ರ ಹತ್ರ ಟೈಮ್ ಸಿಗ್ತಾ ಇಲ್ಲ. ಅವ್ರು ಹೇಳ್ತಾ ಇರೋಂಥ ಮೆಸೇಜ್ ಈಗ ನಾನು ಅವೈಲೇಬಲ್ ಇಲ್ಲ, ಐ ಆಮ್ ನಾಟ್ ಅನ್ನೋಂಥ ಮೆಸೇಜ್ ಇದು. ಓಕೆ, ನೆಕ್ಸ್ಟ್: ವಿದೌಟ್ ಯು ನೋ ಲೈಫ್ ಫಾರ್ ಮೀ. ನೀನಿಲ್ಲ ಅಂದರೆ ಜೀವನನೇ ಇಲ್ಲ, ನೀನಿಲ್ಲ ಅಂದರೆ ನಾನು ಏನನ್ನೂ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಅನ್ನೋದನ್ನು ಇವ್ರು ಹೇಳ್ತಾ ಇದ್ದಾರೆ. ವಾವ್, ಐ ವಾಂಟ್ ಟು ಮ್ಯಾರಿ ಯು. ಕೆಲವೊಬ್ಬರಿಗೆ ಇದು ಕ್ರಶ್ ಆಗಿರಬಹುದು, ಫಸ್ಟ್ ಲವ್ ಆಗಿರಬಹುದು, ಅಥವಾ ಮೇ ಬಿ ನೀವಿಬ್ಬರು ಇನ್ನೂ ಕಮಿಟ್ ಆಗಿಲ್ಲ ಅಂತ ಅನಿಸುತ್ತೆ ಮ್ಯಾರೇಜ್ಗೆ. ಬಟ್ ಸ್ಟಿಲ್ ಅವರ ಮನಸ್ಸಿನ ಮಾತು ಇದು. ಡೀಪರ್ ಎಮೋಷನಲ್ಲಿ ಅವ್ರು ಹೇಳ್ತಾ ಇರೋವಂಥದ್ದು, ನಾನು ನಿನ್ನನ್ನು ಮದುವೆ ಆಗೋದಕ್ಕೆ ಬಯಸ್ತೀನಿ ಅಂತ. ಐ ನೋ ಎಕ್ಸಾಕ್ಟ್ಲಿ ವಾಟ್ ಐ ಡಿಡ್. ನನಗೆ ಗೊತ್ತು ನಾನು ಏನು ಮಾಡಿದ್ದೀನಿ ಅಂತ. ಮೇ ಬಿ ಅವ್ರು ನಿಮ್ಮ ಮನಸ್ಸು ನೋಯಿಸಿದ್ದಾರೆ, ಮೇ ಬಿ ನಿಮಗೆ ತುಂಬ ಹರ್ಟ್ ಮಾಡಿದ್ದಾರೆ, ಮೇ ಬಿ ನಿಮ್ಮನ್ನು ವೆಯ್ಟ್ ಮಾಡಿಸ್ತಾ ಇದ್ದಾರೆ ಪ್ರೀತಿಯಲ್ಲಿ ಮದುವೆಗಾಗಿ. ಗೊತ್ತು ಅವರಿಗೆ ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅರಿವಿದೆ ಅವರಿಗೆ. ಅವ್ರು ಹೇಳ್ತಾ ಇದ್ದಾರೆ, ನನಗೆ ಗೊತ್ತಾಗಿದೆ ನಾನು ಏನು ಮಾಡಿದ್ದೀನಿ ಅನ್ನೋಂಥದ್ದು ರಿಯಲೈಸೇಷನ್. I lost myself in my life. ನಿನಗೋಸ್ಕರ ನಾನು ನನ್ನ ಜೀವ ಬೇಕಾದರೂ ಕೊಡ್ತೀನಿ, ಅಥವಾ ನೀನೇ ನನ್ನ ಜೀವ ಅಂತಾರಲ್ಲ ಆ ರೀತಿಯಾಗಿ ಇವ್ರು ಹೇಳ್ತಾ ಇದ್ದಾರೆ. ನಿನಗೋಸ್ಕರ ನಾನು ಏನನ್ನಾದರೂ ಕಳ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ ಅನ್ನೋಂಥದ್ದು. ಯು ಆರ್ ಮೈ ಸ್ವೀಟ್ ಹಾರ್ಟ್. ನೀನು ತುಂಬ ಸ್ವೀಟ್, ಯು ಆರ್ ಮೈ ಸ್ವೀಟ್ ಹಾರ್ಟ್ ಅಂತ ಹೇಳ್ತಾ ಇದ್ದಾರೆ. ಐ ಲವ್ ಯು ಸ್ವೀಟಿ. ಮತ್ತೆ ಸ್ವೀಟ್. ಮೇ ಬಿ ಇಲ್ಲಿ ಸ್ವೀಟ್ ಜಾಸ್ತಿ ತಿಂತೀರಾ ಅನಿಸುತ್ತೆ, ನೀವು ಸ್ವೀಟ್ ಲವರ್ ಅನಿಸುತ್ತೆ, ಅಥವಾ ಅವ್ರು ಜಾಸ್ತಿ ಸ್ವೀಟ್ ತಿಂತಾರೆ ಅನಿಸುತ್ತೆ, ಅಥವಾ ಇಬ್ಬರು ತುಂಬಾ ಸ್ವೀಟ್ ಅನಿಸುತ್ತೆ. ಅದಕ್ಕೆ ಸ್ವೀಟ್ ಮೆಸೇಜಸ್ನ ನೀವು ರಿಸೀವ್ ಮಾಡ್ಕೋತಾ ಇದ್ದೀರಾ. ಯುವರ್ ಐಸ್ ಆರ್ ಬ್ಯೂಟಿಫುಲ್. ನಿಮ್ಮ ಕಣ್ಣುಗಳು ತುಂಬ ಆಕರ್ಷಕವಾಗಿದೆ. ನಿಮ್ಮ ಕಣ್ಣಲ್ಲಿ ಆ ಪ್ರೀತಿನ ಅವ್ರು ನೋಡಿದ್ದಾರೆ, ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ ನಿಮ್ಮ ಕಣ್ಣುಗಳು ತುಂಬ ಆಕರ್ಷಕವಾಗಿದೆ ಅಂತ. ಇದು ಲವ್ ಜಾರ್. ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಲವ್ನ ತುಂಬ ಸ್ಟ್ರಾಂಗ್ ಮಾಡ್ಕೋಬಹುದು. ಬರೀ ಸ್ವೀಟ್ ಇದೆ ಬಟ್ ಸ್ಟ್ರಾಂಗ್ ಅಂತ ಮೆಸೇಜ್ ಬರ್ತಾ ಇಲ್ಲ ಇಲ್ಲಿ. ಯಾಕಂದರೆ ನೀವು ಸೇಕ್ರಲ್ ಸೋಲಾರ್ ಪ್ಲೆಕ್ಸಸ್ ಚಕ್ರ ಬ್ರಾಸ್ಲೆಟ್ನ ಚೂಸ್ ಮಾಡಿದ್ದೀರಾ. ಸೊ ಇನ್ನೂ ಕಾನ್ಫಿಡೆನ್ಸ್ ಇಲ್ಲ ಒಬ್ಬರ ಬಗ್ಗೆ ಒಬ್ಬರಿಗೆ, ಅಥವಾ ಇನ್ನೂ ಕಮಿಟ್ಮೆಂಟ್ ಸಿಗ್ತಾ ಇಲ್ಲ ಅಂದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲೂ ಸಿಟ್ರಿನೂ ಇದೆ, ರೋಸ್ ಕ್ವಾರ್ಟ್ಸು ಇದೆ. ಇದು ನಿಮ್ಮ ಲವ್ ಬಾಂಡಿಂಗ್ನ ತುಂಬ ಸ್ಟ್ರಾಂಗ್ ಮಾಡುತ್ತೆ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಆಲ್ರೆಡಿ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ.
ನಿಮಗೆ ಈ ಒಂದು ಲವ್ ಸ್ಪೆಲ್ ಜಾರ್ ಇದೆ, ಆ್ಯಕ್ಚುಲಿ ಸ್ಪೆಲ್ ಮಾಡಿರೋದು ಸ್ಪೆಲ್ ಜಾರ್, ಲವ್ ಸ್ಪೆಲ್ ಜಾರ್ ಬೇಕು ಅಂತ ಅಂದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಇದನ್ನು ನೀವು ಪರ್ಚೇಸ್ ಮಾಡಬಹುದು. ಐ ಲವ್ ಯು, ಸಿ ಐ ಲವ್ ಯು ಅಂತ ಹೇಳ್ತಾ ಇದ್ದಾರೆ. ನಾನು ನಿನ್ನ ತುಂಬ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ಇದಾಗಿತ್ತು ನಿಮ್ಮ ಪರ್ಸನ್ ಕಡೆಯಿಂದ ಬಂದಂತಹ ಲವ್ ಮೆಸೇಜಸ್. ಥ್ಯಾಂಕ್ ಯು. ಹಲೋ, ಪೈಲ್ ನಂಬರ್ 2, ಬ್ಯೂಟಿಫುಲ್ ರೋಸ್ ಕ್ವಾರ್ಟ್ಸ್ ಬ್ರಾಸ್ಲೆಟ್ನ ನೀವು ಚೂಸ್ ಮಾಡಿದರೆ, ರೋಸ್ ಕ್ವಾರ್ಟ್ಸ್ ಬ್ರಾಸ್ಲೆಟ್ ಹಾರ್ಟ್ ಚಕ್ರನ ಹೀಲ್ ಮಾಡುತ್ತೆ, ಜೊತೆಗೆ ಸ್ಕಿನ್ ಅಲರ್ಜಿಗೂ ಇದು ಹೆಲ್ಪ್ ಆಗುತ್ತೆ, ನಿಮ್ಮ ಲವ್ ಲೈಫ್ನ ಬ್ಯಾಲೆನ್ಸ್ ಮಾಡುತ್ತೆ. ನಿಮಗೇನಾದರೂ ಈ ಬ್ರಾಸ್ಲೆಟ್ ಬೇಕಾದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಪರ್ಚೇಸ್ ಮಾಡಿ. ಈಗ ನಿಮ್ಮ ಪರ್ಸನ್ ಕಡೆಯಿಂದ ಲವ್ ಮೆಸೇಜ್ ಏನಿದೆ ನೋಡೋಣ. ಕಾಲ್ ಮೀ ಪ್ಲೀಸ್. ಓಕೆ, ಮೇ ಬಿ ನಂಬರ್ ಬ್ಲಾಕ್ ಮಾಡ್ಕೊಂಡಿರಬಹುದು, ಅಥವಾ ಒಬ್ರಿಗೊಬ್ರು ಕಮ್ಯುನಿಕೇಷನ್ ಮಾಡ್ತಿಲ್ಲ ಅನಿಸುತ್ತೆ. ಮೇ ಬಿ ನೀವು ಎದುರು ಬದ್ರು ನೋಡ್ತಾ ಇದ್ರೂ ಅವ್ರ ಹತ್ರ ನೀವು ಮಾತಾಡ್ತಿಲ್ಲ ಅನಿಸುತ್ತೆ, ಅಥವಾ ಅವ್ರ ನಂಬರ್ನ ನೀವು ಬ್ಲಾಕ್ ಮಾಡಿರಬಹುದು, ಅಥವಾ ಯು ಹ್ಯಾವ್ ಸಮ್ ರೀಸನ್ಸ್ ಅವ್ರ ಹತ್ರ ಮಾತಾಡದೇ ಇರೋದಕ್ಕೆ. ಬಟ್ ಆ ವ್ಯಕ್ತಿ ಮನಸ್ಸಿಂದ ನಿಮಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಪ್ಲೀಸ್ ಅಂತ. ಸೊ ಪ್ಲೀಸ್ ಕಾಲ್, ಅವ್ರಿಗೆ ಕರೆ ಮಾಡಿ. ಸಿ, ರಿಸೀವ್ ಮೈ ಕಾಲ್ ಅಂದರೆ ನೀವು ಅವ್ರ ಕಾಲು ರಿಸೀವ್ ಮಾಡ್ತಾ ಇಲ್ಲ, ಅವ್ರಿಗೆ ಕಾಲು ಮಾಡ್ತಾ ಇಲ್ಲ. ಸೊ ಪ್ಲೀಸ್ ಕಮ್ಯುನಿಕೇಷನ್ ಮಾಡ್ಕೊಳ್ಳೋದಕ್ಕೆ ಅವ್ರು ಕೇಳ್ತಾ ಇದ್ದಾರೆ. ಮೇ ಬಿ ಇದು ರಿಕ್ವೆಸ್ಟ್, ಪ್ಲೀಸ್ ಅವ್ರಿಗೆ ಅವರ ಕಾಲ್ನ ರಿಸೀವ್ ಮಾಡಿ. ಐ ಆಮ್ ಪ್ಲ್ಯಾನಿಂಗ್ ಲಾಂಗ್ ಡ್ರೈವ್. ಮೇ ಬಿ ಇದು ವೀಕೆಂಡಲ್ಲೇ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ. ಮೇ ಬಿ ಅವ್ರು ನಿಮ್ಮನ್ನು ಕರ್ಕೊಂಡು ಲಾಂಗ್ ಡ್ರೈವ್ ಹೋಗಬೇಕು ಅಂತಿದ್ದೀರಾ. ತುಂಬ ದಿನ ಆಯಿತು ನೀವಿಬ್ಬರು ಹೊರಗಡೆ ಹೋಗಿ ಸುತ್ತಾಡಿ ಮಾತಾಡಿ, ಮನಸ್ಸು ಬಿಚ್ಚಿ ಮಾತಾಡೋಕ್ಕೂ ಆಗ್ತಾಯಿಲ್ಲ. ತುಂಬ ರಿಸ್ಟ್ರಿಕ್ಷನ್ಸ್ ಆಗಿದೆ. ಮೇ ಬಿ ನಿಮ್ಮ ಫ್ಯಾಮಿಲಿಲಿ ಆಗಿರಬಹುದು, ಅವರಿರೋ ಪೊಸಿಷನಲ್ಲಿ ಆಗಿರಬಹುದು, ಅಷ್ಟು ಓಪನ್ ಅಪ್ ಆಗಿ ಮಾತುಗಳು ಆಗ್ತಾಯಿಲ್ಲ. ಬದಲಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದೆ. ಬೆಟರ್ ನೀವಿಬ್ಬರು ಒಂದು ಚಿಕ್ಕ ಲಾಂಗ್ ಡ್ರೈವ್ ಹೋಗೋದು ಉತ್ತಮ. ಐ ರಿಮೆಂಬರ್ ಎವ್ರಿ ಡೀಟೇಲ್ ಆನ್ ಲಾಸ್ಟ್ ಡೇಟ್. ಓಕೆ, ಲಾಸ್ಟ್ ಟೈಮ್ ನೀವೆಲ್ಲೋ ಹೊರಗೆ ಹೋದಾಗ ಅಥವಾ ನೀವಿಬ್ಬರು ಟೈಮ್ ಸ್ಪೆಂಡ್ ಮಾಡಿದಾಗ ಅದು ಎಲ್ಲ ನನಗೆ ನೆನಪಿದೆ, ತುಂಬ ಚೆನ್ನಾಗಿತ್ತು ಅಂತ ಅವ್ರು ಹೇಳ್ತಿದ್ದಾರೆ. ಈವನ್ ನಿಮಗೂ ಅಷ್ಟೇ. ಮೇ ಬಿ ಇದು ಲಾಸ್ಟ್ ಇಯರ್ ಅನಿಸುತ್ತೆ, ಈ ಇಯರ್ ನೀವೆಲ್ಲೂ ಹೋಗಿಲ್ಲ. ದಯವಿಟ್ಟು ಒಂದು ಲಾಂಗ್ ಡ್ರೈವ್ ಹೋಗಿ ಬರೋದು ಉತ್ತಮ. ಡೈಲಿ ಯು ಕಮ್ ಇನ್ ಮೈ ಡ್ರೀಮ್. ಅವರ ನಿದ್ದೆಗೆಡಿಸ್ತಿದ್ದೀರಾ ಅನ್ಸುತ್ತೆ ನೀವು. ಹಾಗಾಗಿ ಅವ್ರು ಹೇಳ್ತಿದ್ದಾರೆ ಡೈಲಿ ನೀನು ನನ್ನ ಕನ್ಸಲ್ಲಿ ಬರ್ತಿದ್ದೀಯಾ ಮೈ ಡಿಯರ್ ಅಂತ ಹೇಳ್ತಿದ್ದಾರೆ. ಇದು ರೋಸ್ ಕ್ವಾರ್ಟ್ಸ್ ಸ್ಪೆಲ್ ಜಾರ್, ಇದು ಲವ್ ಸ್ಪೆಲ್ ಜಾರ್. ನಿಮ್ಮ ಲವ್ ಸ್ಟ್ರಾಂಗ್ ಆಗಬೇಕು, ನಿಮ್ಮಿಬ್ಬರ ಬಾಂಡಿಂಗ್ ಸ್ಟ್ರಾಂಗ್ ಆಗಬೇಕು ಅಂದರೆ ಲವ್ ಜಾರ್ ಹೇಗೆ ಯೂಸ್ ಮಾಡೋದು ಅಂತ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ನಾನು. ಇದನ್ನು ನೀವು ಬಳಸೋದ್ರಿಂದ ನಿಮ್ಮ ಲವ್ ಸ್ಟ್ರಾಂಗ್ ಆಗುತ್ತೆ, ಮದುವೆ ಕಮಿಟ್ಮೆಂಟ್ಗೆ ಇದು ಹೆಲ್ಪ್ ಆಗುತ್ತೆ. ಓವರಾಲ್ ಇದು ನಿಮ್ಮ ಲವ್ನ ಸ್ಟ್ರಾಂಗ್ ಮಾಡುತ್ತೆ. ಇದರಲ್ಲಿ ಸ್ಪೆಲ್ ಮಾಡಿರೋವಂಥದ್ದು ಇದು ಸ್ಪೆಲ್ ಜಾರ್. ಇದು ಬೇಕು, ನೀವು ಇದು ಯೂಸ್ ಮಾಡಿ ಅಂತಂದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಪರ್ಚೇಸ್ ಮಾಡಿ. ನಿಮ್ಮ ಲವ್ ಹೇಗೆ ಮ್ಯಾಜಿಕಲಿ ಬಾಂಡಿಂಗ್ ಶುರು ಆಗುತ್ತೆ ನೋಡಿ. ವಿ ವಿಲ್ ಬಿ ಟುಗೆದರ್. ಅವ್ರು ನಿಮಗೆ ಪ್ರಾಮಿಸ್ ಮಾಡ್ತಿದ್ದಾರೆ ನಾವಿಬ್ಬರು ಜೊತೆಯಾಗಿರ್ತೀವಿ, ಬೇಗ ನಾವಿಬ್ಬರು ಒಂದಾಗ್ತೀವಿ. ಮೇ ಬಿ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇರಬಹುದು, ಅಥವಾ ಈ ಪ್ರೀತಿಯಲ್ಲಿ ಸರಿಯಾಗಿ ಸಮಯ ಕೊಡೋಕ್ಕಾಗ್ತಿಲ್ಲ ಅನ್ಸುತ್ತೆ ಅವ್ರಿಗೆ. ಹಾಗಾಗಿ ಹೇಳ್ತಿದ್ದಾರೆ ಯು ಆರ್ ಸೋ ಕ್ಯೂಟ್, ಸೋ ಚಬಿ, ಸೋ ಕ್ಯೂಟ್. ನೀವು ನೋಡೋಕೆ ತುಂಬ ಸುಂದರವಾಗಿದ್ದೀರಾ, ತುಂಬ ಅಟ್ರಾಕ್ಟಿವ್ ಆಗಿದ್ದೀರಾ ಅಂತ ಹೇಳ್ತಿದ್ದಾರೆ. ಐ ಹ್ಯಾಡ್ ಮೆಟೀರಿಯಲ್ ಥಿಂಕ್. ಓಕೆ, ಅಂದರೆ ಮದುವೆಗೋಸ್ಕರ ನಾನು ಇನ್ನೂ ಪ್ರಿಪೇರ್ ಆಗಬೇಕು ಫಿನಾನ್ಷಿಯಲಿ, ಅಥವಾ ಅವ್ರೇನಾದರೂ ಮಟೀರಿಯಲಿಸ್ಟಿಕ್ ಅಂತಂದರೆ ಅವರು ಮೇ ಬಿ ಗೋಲ್ಡ್ ಸಿಲ್ವರ್ ಪರ್ಚೇಸ್ ಮಾಡುವಂಥದ್ದು, ಅಥವಾ ಹೊಸ ಮನೆ ತೊಗೊಳ್ಳುವಂಥದ್ದು, ಆ ಥರ. ಮೇ ಬಿ ನಿಮ್ಮ ಪ್ರೀತಿ ಬಗ್ಗೆ ಮನೇಲಿ ಡಿಸ್ಕಸ್ ಮಾಡಬೇಕು ಅಂದರೆ ಅದ್ರ ಹಿಂದೆ ಸ್ವಲ್ಪ ಇನ್ನೂ ಹಣ ಅಥವಾ ಕಮಿಟ್ಮೆಂಟ್ನ ಇನ್ನೂ ಅವರು ಕಂಪ್ಲೀಟ್ ಮಾಡೋದಕ್ಕೆ ಟೈಮ್ ಬೇಕು ಅಂತ ಅನಿಸುತ್ತೆ. ಅದಕ್ಕೆ ಆ ರೀತಿ ಹೇಳ್ತಿದ್ದಾರೆ. ಮೈ ಲವ್ ಈಸ್ ಓನ್ಲಿ ಫಾರ್ ಯು. ನೀನು ಏನೇನೋ ಕನ್ಫ್ಯೂಷನ್ ಮಾಡ್ಕೋಬಹುದು, ಅಥವಾ ಯಾರನ್ನಾದರೂ ನೀನು ನನ್ನ ಬಗ್ಗೆ ಕಲ್ಪನೆ ಮಾಡ್ಕೋಬಹುದು, ನನ್ನ ಫ್ರೆಂಡ್ಸ್ನು ನೀನು ಅಂದ್ಕೊಂಡಿರ್ಬೋದು ಆ ಥರ ನಾನು ಲವ್ ಮಾಡ್ತೀನಿ ಹಾಗೆ ಅಂತ. ಬಟ್ ಮೈ ಲವ್ ಈಸ್ ಓನ್ಲಿ ಫಾರ್ ಯು. ನಿನ್ನ ಬಗ್ಗೆನೇ ನನ್ನ ಪ್ರೀತಿ ಇರೋವಂಥದ್ದು, ನಿನಗೋಸ್ಕರನೇ ನನ್ನ ಪ್ರೀತಿ ಇರೋವಂಥದ್ದು.
ಯು ಸ್ಪೀಕ್ ಟು ಮೀ ಥ್ರೂ ಮ್ಯೂಸಿಕ್. ಮೇ ಬಿ ನೀವು ಮ್ಯೂಸಿಕ್ ಲವರ್ಸ್ ಅಂತ ಅನ್ಸುತ್ತೆ ಇಬ್ರು, ತುಂಬ ಮ್ಯೂಸಿಕ್ಸ್ನ ಕೇಳ್ತೀರ ಅನ್ಸುತ್ತೆ. ನಿಮ್ಮ ಜೊತೆಗೆ ಮಾತಾಡದೇ ಇದ್ದಾಗ, ನಿಮ್ಮ ಜೊತೆ ಕಮ್ಯುನಿಕೇಷನ್ ಇಲ್ಲದೆ ಇದ್ದಾಗ ಅವರು ಮ್ಯೂಸಿಕ್ ಕೇಳ್ತಾರೆ ಅನಿಸುತ್ತೆ, ಅಥವಾ ನಿಮ್ಮ ಫೇವ್ರೆಟ್ ಸಾಂಗ್ ಕೇಳ್ತಾರೆ ಅನಿಸುತ್ತೆ, ಅಥವಾ ನಿಮಗೆ ಯಾವುದಾದ್ರೂ ಸಾಂಗ್ನ ಫಾರ್ವರ್ಡ್ ಮಾಡ್ತಾರೆ ಅಂತ ಅನಿಸುತ್ತೆ. ನೀವು ಅಷ್ಟೇ ಅವ್ರು ನೆನಪಾದಾಗ ಒಳ್ಳೆ ಲವ್ ಸಾಂಗ್ಸ್ನ ಕೇಳ್ತೀರಾ ಅನಿಸುತ್ತೆ. ಇದು ನಿಮ್ಮ ಲವ್ ಮೆಸೇಜಸ್ ಆಗಿತ್ತು. ಥ್ಯಾಂಕ್ ಯು.